ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಲೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಯಾಕಂದರೆ ನಾನು ವೀಡಿಯೋ ಮಾಡಿದ ತಕ್ಷಣ ನೀವು ನೋಡಬೇಕಂದ್ರೆ ಏನು ಮಾಡಬೇಕು, ಬೆಲ್ಲೈಕನ್ನು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನಾನು ಯಾವಾಗಲೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಯಾವಾಗಲೂ ನೋಡ್ತೀರಾ. ಸೊ ಸಬ್ಸ್ಕ್ರೈಬ್ ಒತ್ತಿದ ಮೇಲೆ ಅದ್ರ ಕೆಳಗೆ ಇರೋ ಬೆಲ್ಲೈಕನ್ನು ಒತ್ಕೊಬಿಡಿ, ಓಕೆನಾ? ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡಿದ್ರೆ ನೀವು ಯಾವಾಗಲೂ ನೋಡ್ತೀರಾ. ಸೊ ಮೊದಲೇ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಬಿಟ್ರೆ ಟನ್ ಅಂತ ಬಂದುಬಿಡುತ್ತೆ ನಿಮಗೆ ನೋಟಿಫಿಕೇಷನ್. ಓಕೆ, ನಿನ್ನೆ ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ? ನಿನ್ನೆ ಕಿಚ್ಚನ ಪಂಚಾಯಿತಿಗಿಂತ ಮುಂಚೆ ಜಿಲೇಬಿ ಕತೆ ಒಂದು ನಡೀತು. ಭವ್ಯ ಅವರು ಜಿಲೇಬಿನ ಫ್ರಿಜ್ಜಲ್ಲಿ ಇಕ್ಕಿದ್ರು, ಅದನ್ನು ಇಬ್ಬರು ಎತ್ಕೊಂಡು ತಿನ್ಬಿಟ್ರು. ನಮ್ಮ ಕ್ಯಾಪ್ಟನ್ ಆ ಜಿಲೇಬಿ ವಿಷಯಕ್ಕೂ ಕೂಡ ಸಾರ್ಟ್ ಔಟ್ ಮಾಡಿಸಿದ್ದಾರೆ ಅಂದರೆ ಯೋಚನೆ ಮಾಡಿ ಅಂತ ಕ್ಯಾಪ್ಟನ್ ನಮ್ಮ ಧನರಾಜ್ ಅವರು ಅಂತ. ಆ್ಯಡ್ಸ್ ಆಫ್ ಟು ಯು ಧನರಾಜ್, ಆ್ಯಡ್ಸ್ ಆಫ್ ಟು ಯು. ಎಂಥ ಕ್ಯಾಪ್ಟನ್. ಒಂದು ಜಿಲೇಬಿ ಇಶ್ಯೂನ ಸಾರ್ಟ್ ಔಟ್ ಮಾಡೋಷ್ಟು ಕೀಳು ಮಟ್ಟಕ್ಕೆ ಹೋಗಿದ್ದಾರೆ ನಮ್ಮ ಕ್ಯಾಪ್ಟನ್ ಅವರು. ಅಯ್ಯೋ ಎಷ್ಟು ನಗ್ದಿದ್ದೀನಿ ಅಂದರೆ ಗುರು, ಆ ಸೀನ್ ಬಂದಾಗ ಸರಿಯಾಗಿ ನಗ್ದಿದ್ದೀನಿ. ಭವ್ಯ ಅವ್ರು ಒಂದು ಅವಾಜ್ ಹಾಕಿದ್ದಕ್ಕೆ ಹೋಗಿ ಸಾರ್ಟ್ ಔಟ್ ಮಾಡ್ತಿದ್ದಾರೆ ಅಂದರೆ ಯೋಚನೆ ಮಾಡಿಯಲ್ಲ. ಇದೆಂಥ ಸಾಫ್ಟ್ ಕ್ಯಾಪ್ಟನ್ ಇರಬೇಕು ನಮ್ಮ ಧನರಾಜ್ ಅವರು. ಅಯ್ಯೋ. ಅದಾದ ಮೇಲೆ ನಿನ್ನೆ ಉತ್ತಮ ಐಶ್ವರ್ಯ. ಗುರು, ನಂಬೋಕ್ಕಾಗುತ್ತಾ ಇದು? ಹೇಳಿ ನೀವೇ. ನಿಜವಾಗ್ಲೂ ಸೀರಿಯಸ್ಲಿ ಉತ್ತಮ ಐಶ್ವರ್ಯ ಅನಿಸುತ್ತಾ ನಿಮಗೆ? ನಿಮ್ಗೆ ಅನಿಸಿದ್ರೆ ನಿಜವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ. ನನಗಂತೂ ಅನಿಸಿಲ್ಲ. ಫಸ್ಟು ಕಳಪೆ ಕೊಡೋ ಕಂಟೆಂಡರ್ಗೆ ಉತ್ತಮ ಕೊಟ್ಟಿದ್ಯಾ ಅಂದರೆ ನೀನೆಂಥ ಕ್ಯಾಪ್ಟನ್ ಗುರು. ಕಳಪೆ ಕೊಡೋ ಒಂದು ಏನದು ಗೋಲ್ಡನ್ ಪೀಸಿಗೆ ನೀನೋಗಿ ಉತ್ತಮ ಕೊಟ್ಟಿದ್ಯಾ. ಉತ್ತಮ. ಒಂದು ಪಕ್ಷ ಚೈತ್ರ ಕೊಟ್ಟಿದ್ರು ಒಪ್ಕೊಂಡ್ಬಿಡ್ತಾ ಇದ್ದೆ, ಐಶ್ವರ್ಯಾಗ ಉತ್ತಮ ಕೊಟ್ಬಿಟ್ಟಲ್ಲಪ್ಪ. ತಲೆಲ್ಲ ಚಿಟ್ಟಿಡ್ದೋಯ್ತು ನನಗೆ ನಿನ್ನೆ ಅದನ್ನು ನೋಡಿದ ತಕ್ಷಣ. ಅದಾದ ಮೇಲೆ ಬಂದಿರೋದು ನಮ್ಮ ಕಿಚ್ಚ ಅವರ ಪಂಚಾಯಿತಿ. ಅದಕ್ಕೆ ನಾನು ಹೇಳಿದ್ದು ರೋಸ್ಟ್ ಬೈ ಕಿಚ್ಚ ಸುದೀಪ್ ಸರ್ ಅಂತ ಹಾಕಿರೋದು. ಏನಕ್ಕಂತ ನಿಮಗೂ ಗೊತ್ತು. ನಿನ್ನೆ ಮಾಡಿದಂಥ ರೋಸ್ಟು ಲಿಟ್ರಲಿ ಸೈಕ್ ರೋಸ್ಟ್. ಫಿದಾ ಆಗೋದು ಸುದೀಪ್ ಅವ್ರು ಮಾಡಿದಂಥ ರೋಸ್ಟಿಗೆ ನಿನ್ನೆ. ಎಕ್ಸ್ಪೆಷಲಿ ಮಂಜಣ್ಣ ಅವ್ರಿಗೆ ಮತ್ತು ಗೌತಮಿ ಅವ್ರಿಗೆ, ಮೋಕ್ಷಿತ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು. ರಾಣಿ ಮತ್ತು ಯುವರಾಣಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡ್ರು ನಮ್ಮ ಭಾಷಾ ಅವರು. ನೆಕ್ಸ್ಟ್ ಲೆವೆಲ್ ಕ್ಲಾಸ್ ತೊಗೊಂಡ್ರು ರಿಲೇಟೆಡ್ ಟು ಟಾಸ್ಕ್ ಚೆನ್ನಾಗಾಯ್ತಾ? ಆಯಿತು. ಹಾಳು ಮಾಡ್ಕೊಂಡ್ರಿ. ನೆಕ್ಸ್ಟ್ ಲೆವೆಲಲ್ಲಿ ಮಾತಾಡಿದ್ರು ಸುದೀಪ್ ಅವ್ರು ನೆನ್ನೆ. ಎಷ್ಟು ಕ್ಲೀನಾಗಿ ಅರ್ಥ ಮಾಡಿಸಿದ್ರಂದರೆ ಅಷ್ಟು ಕ್ಲೀನಾಗಿ ಅರ್ಥ ಮಾಡಿಸಿದ್ರು. ಇನ್ನೊಬ್ರು ಚಿಕ್ಕ ಮಗು ಇದ್ರೂ ಕೂಡ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ವೀಕಿಂದ ಚೆನ್ನಾಗಿ ಆಡ್ತಾರೆ. ಬಟ್ ಇವ್ರು ಹಂಗಲ್ಲ, ಇವ್ರಿಗೆ ಅರ್ಥ ಮಾಡ್ಸೋಕ್ಕೆಲ್ಲ ಆಗಲ್ಲ. ಧರ್ಮಕೀರ್ತಿರಾಜ್ ಅವ್ರಿಗೆ 3 ವಾರ ಅರ್ಥ ಮಾಡಿಸಿದ್ರು ಬಿಗ್ ಬಾಸ್ ಸುದೀಪ್ ಅವರು. ಅರ್ಥ ಮಾಡ್ಕೊಂಡಿಲ್ಲ ಅವರು. ಇಲ್ಲ, ನಾನು ಇರೋದೇ ಹಿಂಗೆ, ನಾನು ಆಚೆ ಹೋಗಬೇಕು ಅಂತ ಡಿಸೈಡ್ ಆಗಿ ತ್ರಿವಿಕ್ರಮ್ ಅವ್ರಿಗೆ ಸಿಂಪಲ್ಲಾಗೊಂದು ಸಂದೇಶ ಕೊಟ್ಟಿದ್ದಾರೆ, ನೀವು ಕಾಣಿಸ್ಕೊತಾ ಇಲ್ಲ ಅಂತ. ಸೊ ಅದನ್ನು ತ್ರಿವಿಕ್ರಮ್ ಅವ್ರು ಹೆಂಗೆ ತೊಗೊತಾರೆ ಅಂತ ನೆಕ್ಸ್ಟ್ ವಾರದಿಂದ ಅವ್ರಿಗೆ ಬಿಟ್ಟಿದ್ದು. ನೆಕ್ಸ್ಟು ಒಂದು ಟಾಸ್ಕ್ ಕೊಡ್ತಾರೆ, ಏನು ಅಂದರೆ ಕಳಪೆ ಕೊಡೋಕೆ ಆಪರ್ಚುನಿಟಿ ಇರಲ್ವಲ್ಲ. ಸೊ ಸುದೀಪ್ ಅವರೇ ಕಳಪೆ ಕೊಡಿಸ್ತಾರೆ. ಜಾಸ್ತಿ ಕಳಪೆ ಬಂದು ಮಂಜಣ್ಣ ಅವ್ರಿಗೆ ಮತ್ತು ಮೋಕ್ಷಿತ್ ಅವ್ರಿಗೆ ಈಕ್ವಲ್ ಆಗಿ ಬಂದಿತ್ತು 4-4, 5-5. ಮತ್ತು ಉತ್ತಮ ಬಂದು 4-4 ಅನಿಸುತ್ತೆ. ಉತ್ತಮ ಬಂದು ರಜತ್ ಅವ್ರಿಗೆ 4 ಬಂದಿತ್ತು, ತ್ರಿವಿಕ್ರಮ್ ಅವ್ರಿಗೆ 5 ಬಂದಿತ್ತು. ಅತಿ ಹೆಚ್ಚು ಉತ್ತಮ ಬಂದಿದ್ದು ತ್ರಿವಿಕ್ರಮ್ ಅವ್ರಿಗೆ. ಸೊ ಅಷ್ಟು ಒಳ್ಳೆ ಉತ್ತಮ ಕೊಟ್ಟಿರೋ ಪರ್ಫಾರ್ಮರ್ಗೆ ಧನರಾಜ್ ಅವರು ಫೋಕಸ್ ಮಾಡಿಲ್ಲ ಅಂದರೆ ಏನು? ಲಿಟ್ರಲಿ ನಾಟ್ ಎಕ್ಸೆಪ್ಟಬಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ದಿಸ್ ವಾಸ್ ಶಾಕಿಂಗ್. ಧನರಾಜ್ ಅವರು ಉತ್ತಮ ಕೊಟ್ಟಿದ್ದು ಐಶ್ವರ್ಯ ಅವ್ರಿಗೆ. ನಿನ್ನೆ ಯಾರು ಕೊಟ್ಟರು ಯೋಚನೆ ಮಾಡಿ. ಏನು ಊಸರು ಒಳ್ಳಿನ ನೀನು ಧನರಾಜ್, ಸ್ವಲ್ಪ ತಲೆಯಲ್ಲಿಕ್ಕೊಂಡು ಮಾಡು, ಏನೇ ಮಾಡಂಗಿದ್ರು ಅಂತ ಹೇಳ್ತಾ ಅದನ್ನು ಅಲ್ಲಿಗೆ ಬಿಡ್ತೀನಿ. ಆ್ಯಂಡ್ ನಿನ್ನೆ ಸೇವ್ ಆದಂಥ ಇಬ್ಬರು ಕಂಟೆಸ್ಟೆಂಟ್ ಬಂದು ಸುರೇಶ್ ಅವರು ಮತ್ತು ತ್ರಿವಿಕ್ರಮ್ ಅವರು ಸೇವ್ ಆಗಿದ್ದಾರೆ ನಿನ್ನೆ ಎಪಿಸೋಡಲ್ಲಿ.
ಇವತ್ತಿನ ಎಪಿಸೋಡ್ ಪ್ರೋಮೋ ನೀವು ಆಲ್ರೆಡಿ ನೋಡಿರ್ತೀರ ಅನಿಸುತ್ತೆ. ಶೋಭಾ ಅವರು ಸೆಲ್ಫ್ ಎವಿಕ್ಟ್ ಆಗಬೇಕು ಅಂತ ನಿರ್ಧಾರ ತೊಗೊಂಡಿದ್ದಾರೆ. ಸುದೀಪ್ ಅವರು ಕೂಡ ಆಲ್ರೆಡಿ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಅವ್ರು ಹೋಗ್ತಾರಾ ಇಲ್ವಾ? 100% ಹೋಗ್ತಾರೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಏನು? ಅವ್ರು ಹೋಗಿದ್ದು ಸರಿನಾ? ಅವ್ರು ಹೋಗ್ಬೇಕಾಗಿರೋದು ಸರಿನಾ? ಇಲ್ಲ ಉಳ್ಕೊಂಡು ಅವರು ಜೈಲಲ್ಲಿದ್ದಾಗ ಕೊಟ್ಟರಲ್ಲ ಪ್ರಾಮಿಸ್, ನಾನು ಉತ್ತಮ ತಗೊಂಡೆ ಹೊರಗಡೆ ಬರ್ತೀನಿ ಅಂತ, ಆ ಮಾತು ಮೇಲೆ ನಿಲ್ಲಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಸರಿ ಕೇಳ್ಕೊತೀನಿ. ಮುಂದಿನ ಇದರಲ್ಲಿ ಬರೋವರೆಗೂ ಮಿಸ್ ದ್ವೇಷ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?